ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ ಐಪಿಎಲ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಬಿರುಸಿನ ಕಾದಾಟವನ್ನು ನಡೆಸಲಿದೆ. ರಜತ್ ಪಾಟಿದಾರ್ ನಾಯಕತ್ವದ ಆರ್ಸಿಬಿ ಕಳೆದ 2025ರಲ್ಲಿ ಚೊಚ್ಚಲ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದು, ಇದೀಗ ಸತತ ಎರಡನೇ ಬಾರಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ಳಲು ಎದುರು ನೋಡ್ತಾ ಇದೆ. ಇನ್ನು ಶುಭ್ಮನ್ ಗಿಲ್ ನಾಯಕತ್ವದ ಗುಜರಾತ್ ಟೈಟನ್ಸ್ ತಂಡ ಕೂಡ 2022ರ ಬಳಿಕ ಎರಡನೇ ಟ್ರೋಫಿಯನ್ನ ತವರು ಅಭಿಮಾನಿಗಳ ಎದುರು ಗೆಲ್ಲಲು ಬಯಸ್ತಾ ಇದೆ. ಈ ಟೂರ್ನಿಯಲ್ಲಿ ಆರ್ಸಿಬಿ ಹಾಗೂ ಜಿಟಿ ತಂಡಗಳು 3 ಬಾರಿ ಕಾದಾಟವನ್ನು ನಡೆಸಿದ್ದವು. ಈ 3 ಪಂದ್ಯಗಳ ಪೈಕಿ ಬೆಂಗಳೂರು ತಂಡ 2 ಬಾರಿ ಗೆದ್ದಿದ್ರೆ ಗುಜರಾತ್ ಒಮ್ಮೆ ಗೆಲುವನ್ನ ಪಡೆದುಕೊಂಡಿದೆ. ಅಂದಹಾಗೆ ಇದೀಗ ಫೈನಲ್ ಪಂದ್ಯ ನಡೆಯುವ ಅಹಮದಾಬಾದ್ನಲ್ಲಿ ಆರ್ಸಿಬಿ ಹೀನಾಯ ಸೋಲನ್ನ ಅನುಭವಿಸಿತ್ತು. ಹಾಗಾಗಿ ಇದೇ ವಿಶ್ವಾಸದಲ್ಲಿ ಗುಜರಾತ್ ತಂಡ ಆರ್ಸಿಬಿಯನ್ನ ಮಣಿಸಲು ಪ್ರಯತ್ನಿಸಲಿದೆ. ಅಂದಹಾಗೆ ಆರ್ಸಿಬಿ ಮತ್ತು ಜಿಟಿ ನಡುವೆ ಫೈನಲ್ ಗೆಲ್ಲಬಹುದಾದ ತಂಡವನ್ನ ಇಲ್ಲಿ ವಿವರಿಸಲಾಗಿದೆ. ಪ್ರಶಸ್ತಿ ಗೆಲ್ಲಲು ನೆಚ್ಚಿನ ತಂಡವಾಗಿ ಆರ್ಸಿಬಿ ಫೈನಲ್ಗೆ ಪ್ರವೇಶ ಮಾಡಿದೆ. ಆದರೆ ಅಹಮದಾಬಾದ್ ತವರು ಅಂಗಣದಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನ ಮಣಿಸುವುದು ಆರ್ಸಿಬಿ ಪಾಲಿಗೆ ಕಠಿಣ ಸವಾಲು. ಕ್ರಿಕೆಟ್ ಪಂಡಿತರು ಮತ್ತು ಅಂಕಿಅಂಶಗಳ ವಿಶ್ಲೇಷಕರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬಲಿಷ್ಠ ಬ್ಯಾಟಿಂಗ್ ಡೆಪ್ತ್ ಮತ್ತು ಗುಜರಾತ್ ಟೈಟನ್ಸ್ ತಂಡದ ವೇಗದ ಮಾರಕ ಬೌಲಿಂಗ್ ದಾಳಿಯ ನಡುವೆ ಅತ್ಯಂತ ಸಮಬಲದ ಹಾಗೂ ರೋಚಕ ಪೈಪೋಟಿ ನಡೆಯುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆರ್ಸಿಬಿ ಬಲ ಹೇಗಿದೆ? ಬ್ಯಾಟಿಂಗ್ ವಿಭಾಗಕ್ಕೆ ಬಂದ್ರೆ ಆರ್ಸಿಬಿ ತಂಡ ಸಾಟಿ ಇಲ್ಲದ ಬ್ಯಾಟಿಂಗ್ ಶಕ್ತಿ ಮತ್ತು ಡೆಪ್ತ್. ಆರ್ಸಿಬಿ ಪರ ಬ್ಯಾಟಿಂಗ್ ವಿಭಾಗದಲ್ಲಿ ನಿರಂತರವಾಗಿ ರನ್ ಗಳಿಸುತ್ತಿರುವ ಆರಂಭಿಕ ಬ್ಯಾಟರ್ಗಳಾದ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಇದ್ದಾರೆ. ಜೊತೆಗೆ ಮಧ್ಯಮ ಕ್ರಮಾಂಕದಲ್ಲಿ ಪಂದ್ಯವನ್ನ ಮುಗಿಸುವ ಸಾಮರ್ಥ್ಯ ಹೊಂದಿರುವ ರಜತ್ ಪಾಟಿದಾರ್ ಮತ್ತು ಟೀಮ್ ಡೇವಿಡ್ ಅವರಂತಹ ಫಿನಿಷರ್ಗಳು ತಂಡದ ಬಲವಾಗಿದ್ದಾರೆ. ಬೌಲಿಂಗ್ ವಿಭಾಗಕ್ಕೆ ಬಂದ್ರೆ ಫೈನಲ್ ಪಂದ್ಯದಲ್ಲಿ ಪ್ರಮುಖ ಪೈಪೋಟಿ ಬೌಲಿಂಗ್ ವಿಭಾಗದಲ್ಲೇ ನಡೆಯುವ ಸಾಧ್ಯತೆ ಇದೆ. ಭುವನೇಶ್ವರ್ ಕುಮಾರ್ ಈ ಸೀಸನ್ನಲ್ಲಿ 26 ವಿಕೆಟ್ಗಳನ್ನು ಪಡೆದು ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ವಿಶೇಷವಾಗಿ ಪವರ್ ಪ್ಲೇ ಓವರ್ಗಳಲ್ಲಿ ಅವರು ನಿರಂತರವಾಗಿ ಎದುರಾಳಿ ಬ್ಯಾಟರ್ಗಳ ಮೇಲೆ ಒತ್ತಡವನ್ನ ಹೇರಿದ್ದಾರೆ. ಅವರಿಗೆ ಜಾಶ್ ಹೆಜಲ್ವುಡ್, ರಸಿಕ್ ಸಲಾಂ ಹಾಗೂ ಕೃಣಾಲ್ ಪಾಂಡ್ಯ ಸಮರ್ಥ ಬೆಂಬಲ ನೀಡಿದ್ದು ಆರ್ಸಿಬಿ ಬೌಲಿಂಗ್ ದಾಳಿಯನ್ನ ಮತ್ತಷ್ಟು ಬಲಿಷ್ಠವಾಗಿಸಿದ್ದಾರೆ. ಈ ಬೌಲರ್ಗಳ ಪ್ರದರ್ಶನವೇ ಫೈನಲ್ ಪಂದ್ಯದ ಫಲಿತಾಂಶವನ್ನ ನಿರ್ಧರಿಸುವ ಪ್ರಮುಖ ಅಂಶವಾಗಿರಬಹುದು. ಗುಜರಾತ್ ಪ್ಲಸ್ ಪಾಯಿಂಟ್ ಏನು? ಬ್ಯಾಟಿಂಗ್ ವಿಚಾರದಲ್ಲಿ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದ ಪರಿಚಯ ಗುಜರಾತ್ ತಂಡದ ದೊಡ್ಡ ಬಲವಾಗಿದೆ. ಈ ಕ್ರೀಡಾಂಗಣದಲ್ಲಿ ಜಿಟಿ ಉತ್ತಮ ಗೆಲುವಿನ ಶೇಕಡಾವಾರು ದಾಖಲೆಯನ್ನ ಹೊಂದಿದೆ. ಬ್ಯಾಟಿಂಗ್ನಲ್ಲಿ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರ ಸತತ ಪ್ರದರ್ಶನದ ಮೇಲೆ ಹೆಚ್ಚಿನ ಭರವಸೆ ಇಟ್ಟಿದೆ. ಗಿಲ್ 722 ರನ್ ಕಲೆ ಹಾಕಿದ್ರೆ ಸುದರ್ಶನ್ 710 ರನ್ಗಳನ್ನ ಗಳಿಸಿದ್ದಾರೆ. ಇವರ ಜೊತೆಗೆ ಜೋಸ್ ಬಟ್ಲರ್ 507 ರನ್ ಗಳಿಸಿದ್ದಾರೆ. ಬೌಲಿಂಗ್ನಲ್ಲಿ ಜಿಟಿ ತಂಡವು ಆರ್ಸಿಬಿಯ ಪವರ್ ಪ್ಲೇ ದಕ್ಷತೆಗೆ ಸರಿಸಾಟಿಯಾಗುವಷ್ಟು ಬಲಿಷ್ಠವಾಗಿದೆ. ಎದುರಾಳಿಯನ್ನ ಉಸಿರುಗಟ್ಟಿಸುವ ಬೌಲಿಂಗ್ ದಾಳಿಯನ್ನ ಹೊಂದಿದೆ. ಕಗಿಸೋ ರಬಾಡ ಈಗಾಗಲೇ 28 ವಿಕೆಟ್ ಕಿತ್ತಿದ್ರೆ ಮೊಹಮ್ಮದ್ ಸಿರಾಜ್ 18 ವಿಕೆಟ್ ಕಿತ್ತು ಪವರ್ ಪ್ಲೇನಲ್ಲಿಯೇ ಪಂದ್ಯವನ್ನ ತಿರುಗಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಇವರ ಜೊತೆಗೆ ರಶೀದ್ ಖಾನ್, ಜೇಸನ್ ಹೋಲ್ಡರ್ ಮತ್ತು ಪ್ರಸಿದ್ಧ ಕೃಷ್ಣ ಅವರಂತಹ ಬೌಲರ್ಗಳು ಆರಂಭಿಕ ಹಂತದಲ್ಲೇ ವಿಕೆಟ್ಗಳನ್ನ ಕಬಳಿಸುವುದರ ಜೊತೆಗೆ ಮಧ್ಯದ ಓವರ್ಗಳಲ್ಲಿ ರನ್ಗಳ ಹರಿವನ್ನ ನಿಯಂತ್ರಿಸುವಲ್ಲಿ ಪರಿಣಿತರಾಗಿದ್ದಾರೆ. ಗೆಲ್ಲುವ ನೆಚ್ಚಿನ ತಂಡ ಯಾವುದು? ಪ್ರಸ್ತುತ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡೂ ವಿಭಾಗಗಳಲ್ಲಿ ಬಲಾಬಲ ಹಾಗೂ ಫಾರ್ಮ್ ಅನ್ನ ಗಮನಿಸಿದ್ರೆ ಆರ್ಸಿಬಿಗೆ ಗೆಲುವಿನ ಸಾಧ್ಯತೆ ಸ್ವಲ್ಪ ಹೆಚ್ಚು ಎಂದು ಪರಿಗಣಿಸಲಾಗಿದೆ. ಜಿಟಿಗೆ ಹೋಲಿಸಿದ್ರೆ ಬೆಂಗಳೂರು ತಂಡ ಪಂದ್ಯ ಗೆಲ್ಲುವ ನೆಚ್ಚಿನ ತಂಡ ಎಂದೇ ಹೇಳಬಹುದು. ಪಿಚ್ ರಿಪೋರ್ಟ್ ಏನಿದೆ? ಐಪಿಎಲ್ ಫೈನಲ್ ನಡೆಯುವ ನರೇಂದ್ರ ಮೋದಿ ಕ್ರೀಡಾಂಗಣದ ಪಿಚ್ ಬ್ಯಾಟ್ಸ್ಮನ್ಗಳ ಸ್ನೇಹಿಯಾಗಿದೆ. ಕೆಂಪು ಮಣ್ಣಿನಿಂದ ಕೂಡಿದ ಪಿಚ್ ಇದಾಗಿದ್ದು ಚೆಂಡು ಬ್ಯಾಟ್ಗೆ ಸುಲಭವಾಗಿ ಬರಲಿದೆ. ಹೊಸ ಚೆಂಡಿನಲ್ಲಿ ವೇಗದ ಬೌಲರ್ಗಳು ಸ್ಪಿಂಗ್ ಹಾಗೂ ಬೌನ್ಸ್ ಜೊತೆಗೆ ಬ್ಯಾಟ್ಸ್ಮನ್ಗಳ ಎದುರು ಪ್ರಾಬಲ್ಯವನ್ನ ಸಾಧಿಸಬಹುದು. ಆದರೆ ಪಂದ್ಯ ಸಾಗುತ್ತಿದ್ದಂತೆ ಸ್ಪಿನ್ನರ್ಗಳು ಕೂಡ ಹಿಡಿತ ಸಾಧಿಸಬಹುದಾಗಿದೆ. ಆದರೆ ಪಂದ್ಯದುದ್ದಕ್ಕೂ ಬ್ಯಾಟ್ಸ್ಮನ್ಗಳು ಮೇಲುಗೈ ಸಾಧಿಸಬಹುದು. ಈ ಅಂಗಣದ ಸರಾಸರಿ ಮೊತ್ತ 180 ರಿಂದ 200 ರನ್ಗಳಾಗಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ನಾಯಕ ಚೇಸಿಂಗ್ ಆಯ್ಕೆ ಮಾಡಿಕೊಳ್ಳಬಹುದು. ಮಳೆ ಬಂದ್ರೆ ಏನಾಗುತ್ತೆ? ಫೈನಲ್ ಪಂದ್ಯಕ್ಕೆ ಮೀಸಲು ದಿನ ಇದೆ. ಪೂರ್ಣ ಪಂದ್ಯ ನಡೆಸಲು ಹೆಚ್ಚುವರಿ 120 ನಿಮಿಷಗಳನ್ನ ನೀಡಲಾಗಿದೆ. ಈ ಸಮಯದಲ್ಲಿಯೂ ಪಂದ್ಯ ನಡೆಯದೆ ಹೋದ್ರೆ ಡಕ್ವರ್ತ್ ನಿಯಮದ ಅನುಸಾರ ಓವರ್ ಕಡಿತಗೊಳಿಸಿ ಪಂದ್ಯ ನಡೆಸುವ ನಿರ್ಣಯಕ್ಕೆ ಬರಲಾಗುತ್ತೆ. ಈ ವೇಳೆಯೂ ಪಂದ್ಯ ನಡೆಯದೇ ಇದ್ದರೆ ಪಂದ್ಯವನ್ನ ಮೀಸಲು ದಿನಕ್ಕೆ ಮುಂದೂಡಲಾಗುತ್ತೆ. ಒಂದೊಮ್ಮೆ ಮೀಸಲು ದಿನದ ಮೊದಲಿನ ದಿನ ಪಂದ್ಯ ಅರ್ಧಕ್ಕೆ ನಿಂತಿದ್ದರೆ ಅಲ್ಲಿಂದಲೇ ಮರುದಿನದ ಪಂದ್ಯ ಆರಂಭವಾಗುತ್ತೆ. ಒಂದು ವೇಳೆ ಮೀಸಲು ದಿನದಂದು ಕೂಡ ಮಳೆ ಅಡ್ಡಪಡಿಸಿದರೆ ಸೂಪರ್ ಓವರ್ಗೆ ಅವಕಾಶವಿದೆ. ಇದಕ್ಕೂ ಕೂಡ ಮಳೆ ಅನುವು ಮಾಡಿಕೊಡದೇ ಇದ್ದಾಗ ಅಂತಿಮವಾಗಿ ಲೀಗ್ ಹಂತದ ಅಂಕಪಟ್ಟಿಯಲ್ಲಿ ಯಾರು ಮುಂದಿರುತ್ತಾರೋ ಆ ತಂಡವನ್ನ ವಿಜಯಿ ಎಂದು ಘೋಷಿಸಲಾಗುತ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.